ಸ್ನೇಹಿತರೆ ಇವಾಗ ನೋಡ್ಬೋದು ನನ್ನ ಹತ್ರ 3 ಬೇರೆ ಬೇರೆ ಮಾಡೆಲ್ದ ಚಾರ್ಜಿಂಗ್ ಬೋರ್ಡ್ ಅದಾವೆ, CC ಬೋರ್ಡ್. ಸೊ ಇದ್ರೊಳಗೆ 3 ಕನೆಕ್ಟ್ರ್ ಫೇಲ್ ಆಗ್ಯಾವು. ಇದು ನೋಡ್ಬೋದು ರೆಡ್ಮಿ ನೋಟ್ 5. ಸೊ ಐ ಥಿಂಕ್ ಕಾಣಿಸ್ದೇ ಇರ್ಬೋದು ನಿಮ್ಗೆ. ಸೊ ಇದು ಕೂಡ ಡ್ಯಾಮೇಜ್ ಆಗೈತಿ. ಆ್ಯಂಡ್ ಇದು ರೆಡ್ಮಿ 4. ಸೊ ಇದು ಕೂಡ ಡ್ಯಾಮೇಜ್ ಆಗಿರುವಂಥದ್ದು ಐತಿ. ಸೊ ಇದು ಕೂಡ ಚಾರ್ಜ್ ಆಗುತ್ತಿಲ್ಲ. ಆ್ಯಂಡ್ ಇದು ಕೂಡ ನೋಡ್ಬೋದು, ಇದು ರೆಡ್ಮಿ ಐ ಥಿಂಕ್ ನೋಟ್ 3 ಏನೋ ಇರ್ಬೋದು. ಬಟ್ ನನ್ನ ಹತ್ತಕ್ಕೆ ಇದು ಡ್ಯಾಮೇಜ್ ಆಗಿರುವಂಥ CC ಬೋರ್ಡ್ಗಳಿವು. ಸೊ ನೋಡ್ಬೋದು ಇದು ಕೂಡ ಡ್ಯಾಮೇಜ್ ಆಗಿರುವಂಥದ್ದು. ಸೊ ಇವು 3 ಕೂಡ ಇವಾಗ CC ಬೋರ್ಡ್ ಚೇಂಜ್ ಮಾಡಬೇಕು. ಆ್ಯಂಡ್ ಇದು ಬಿಟ್ಟರೆ ಬೇರೆ ನನ್ನ ಹತ್ರ ಇನ್ನೂ ಮಾಡಲ್ಸ್ ಅದಾವು, ನಾನು ನಿಮಗೆ ತೋರಿಸ್ತೀನಿ. ಸೊ ನೋಡ್ಬೋದು, ಸೊ ಇವೆಲ್ಲ ಕಸ್ಟಮರ್ ಮೊಬೈಲಿಂದ ರಿಪ್ಲೇಸ್ ಮಾಡಿರೋಂಥ ಬೋರ್ಡ್ಗಳು. ಸೊ ಇವನ್ನ ರಿಪೇರಿ ಮಾಡೋದು ಯಾವ ರೀತಿ ಅಂತೇಳಿ ನಾನು ನಿಮಗೆ ಇವಾಗ ತೋರಿಸ್ಕೊಡತ್ತೀನಿ. ಸೊ ಈ 3 ಚಾರ್ಜಿಂಗ್ ಬೋರ್ಡ್ಗಳನ್ನ ಇವಾಗ ಚೇಂಜ್ ಮಾಡಬೇಕು. ಸೊ ಯಾವ ರೀತಿ ಚೇಂಜ್ ಮಾಡೋದು ಅಂತ ಹೇಳಿ ಹೇಳ್ಕೊಡ್ತೀನಿ. ಸೊ ತಮ್ಮನೇಲೊಳಗೆ ವಿತೌಟ್ ಮಷಿನ್ ಅಂತೇಳಿ ಹೇಳಿದೆ, ಮಷಿನ್ ಇಲ್ಲದೇನೆ ಅಂತ ಹೇಳಿದೆ. ಸೊ ಕರೆಂಟ್ ಇಲ್ಲದೆ ಯಾವ ಕೆಲಸನೂ ಮಾಡೋಕ್ಕಾಗಲ್ಲ, ಮಷಿನ್ ಇಲ್ಲದೇ ಯಾವ ಕೆಲಸ ಮಾಡೋಕ್ಕಾಗಲ್ಲ. ಬಟ್ ಬ್ಲೋವರ್ ಮಷಿನಿಂದ ಈ ಚಾರ್ಜಿಂಗ್ ಕನೆಕ್ಟರ್ಗಳನ್ನು ರಿಮೂವ್ ಮಾಡೋದು, ಸರಿಯಾಗಿ ಯಾವ ರೀತಿ ರಿಮೂವ್ ಮಾಡೋದು, ಮತ್ತು ರಿಟರ್ನ್ ಮತ್ತು ಬೇರೆ ಕನೆಕ್ಟ್ರನ್ನ ಯಾವ ರೀತಿ ರಿಪ್ಲೇಸ್ ಮಾಡೋದು ಅಂತ ಹೇಳಿ ತೋರಿಸ್ತೀನಿ. ಸೊ ಚಾರ್ಜಿಂಗ್ ಕನೆಕ್ಟರ್ ರಿಮೂವ್ ಮಾಡೋಕ್ಕೆ ಮಾತ್ರ ನಮಗೆ ಬ್ಲೋವರ್ ಮಷಿನ್ ಬೇಕು. ಸೊ ಅದನ್ನು ಈಸಿಯಾಗಿ ಡ್ಯಾಮೇಜ್ ಆಗದೆ ಇಲ್ಲೋ ಥರ ಸೊ ಯಾವ ರೀತಿ ನಾವು ಚಾರ್ಜಿಂಗ್ ಕನೆಕ್ಟರ್ನ ರಿಮೂವ್ ಮಾಡ್ಬೋದು, ಮತ್ತು ಬ್ಲೋವರ್ ಮಷಿನ್ ಇಲ್ಲದೇ ನಾವು ಚಾರ್ಜಿಂಗ್ ಕನೆಕ್ಟರ್ನ ಯಾವ ರೀತಿ ರೀಪ್ಲೇಸ್ ಮಾಡ್ಬೋದು ಅಂತ ಹೇಳಿ ಇವತ್ತು ತೋರಿಸ್ಕೊಡ್ತೀನಿ. ಸೊ ಮೊದಲು ಚಾರ್ಜಿಂಗ್ ಬೋರ್ಡನ್ನು ಚಾರ್ಜಿಂಗ್ ಕನೆಕ್ಟರ್ನ ರಿಮೂವ್ ಮಾಡೋದು ಈ ಬೋರ್ಡ್ಗಳಿಂದ. ಸೊ ರಿಮೂವ್ ಮಾಡೋಕ್ಕಿಂತ ಮುಂಚೆ ಏನೈತಲ್ಲ, ಸೊ ಇದ್ರ ಮ್ಯಾಗ ಸಾಲ್ಡ್ರಿಂಗ್ ಪೇಸ್ಟನ್ನು ಅಪ್ಲೈ ಮಾಡ್ಬೋದು, ಸರಿನಾ. ಸೊ ಇವಾಗ ನಾನು ಸದ್ಯಕ್ಕೊಂದು 2 ಬೋರ್ಡನ್ನು ಎಕ್ಸಾಂಪಲ್ ಮಾಡಿ ತೋರಿಸ್ತೀನಿ ನಿಮಗೆ. ಪ್ರತಿಯೊಂದು ಮಾಡ್ಕೋತ ಕುಂದ್ರೆ ಟೈಮ್ ಸಿಗೋಲ್ಲ. ಸೊ ಅದಕ್ಕೋಸ್ಕರ ಇವಾಗ ನಾನು ಈ ಸಾಲ್ಡ್ರಿಂಗ್ ಪೇಸ್ಟನ್ನು ಅಪ್ಲೈ ಮಾಡ್ತೀನಿ ಈ ಬೋರ್ಡ್ಗಳ ಮೇಲೆ. ಸೊ ಇದೇನು ಲೀಡ್ಸ್ ಇರ್ತಾವಲ್ಲ ಆ ಕಡೆ ಈ ಕಡೆ, ಆಮೇಲೆ ಹಿಂದ್ಗಡೆ ಇರುವಂಥ ಪಾಯಿಂಟ್ಸ್ಗಳ ಮೇಲೆ ಸಾಲ್ಡ್ರಿಂಗ್ ಪೇಸ್ಟನ್ನು ಅಪ್ಲೈ ಮಾಡಿ. ಸೊ ಎರಡು ಕೂರ್ ಮೇಲೆಯೂ ಕೂಡ ಮಾಡ್ತೀನಿ ಇವಾಗ. ಸೊ ಹಿಂದ್ಗಡೆ ಇರುವಂಥ ಪಾಯಿಂಟ್ಸ್ಗಳೇನದಾವಲ್ಲ, ಸೊ ಈ ಪಾಯಿಂಟ್ಸ್ಗಳ ಮೇಲೆ ಸಾಲ್ಡ್ರಿಂಗ್ ಪೇಸ್ಟನ್ನು ಅಪ್ಲೈ ಮಾಡೋದು ಮಾತ್ರ ಮರೆಯೋಕ್ಕೆ ಹೋಗ್ಬೇಡ್ರಿ. ಇಲ್ಲಾಂದ್ರೆ ನೀವು ಹೀಟ್ ಮಾಡಿ ಬ್ಲೋವರ್ ಮಿಷಿನಿಂದ ಹೀಟ್ ಮಾಡಿ ಕನೆಕ್ಟರ್ನ ರಿಮೂವ್ ಮಾಡಬೇಕಾದ್ರೆ ಸೊ ಲೀಡ್ಸ್ಗಳು ಬೋರ್ಡಿಂದ ಮಿಸ್ ಆಗುವಂಥ ಚಾನ್ಸಸ್ ಇರ್ತೈತಿ. ಸೊ ಆ ಪಾಯಿಂಟ್ಗಳ ಮೇಲೆ ಸಾಲ್ಡ್ರಿಂಗ್ ಪೇಸ್ಟನ್ನ ಅಪ್ಲೈ ಮಾಡಿ. ಸೊ ಸಾಲ್ಡ್ರಿಂಗ್ ಪೇಸ್ಟನ್ನು ಇವಾಗ ನಾನು ಅಪ್ಲೈ ಮಾಡಿದೆ. ಸೊ ಅಪ್ಲೈ ಮಾಡಿದ ಕೂಡಲೇ ಏನು ಮಾಡ್ಬೇಕಂದ್ರೆ, ಸೊ ಬ್ಲೋವರ್ ಮಷಿನನ್ನು ಆನ್ ಮಾಡಿದ್ದೀನಿ. ಸೊ ಬ್ಲೋವರ್ ಮಷಿನಲ್ಲಿ ಏರನ್ನು 3 ಪಾಯಿಂಟ್ ಒಳಗಡೆ ಇಟ್ಕೋರಿ, 2.5 3 ಪಾಯಿಂಟ್ ತನಕ ಇಟ್ಕೋರಿ. ಮತ್ತು ಈ ಟೆಂಪ್ರೇಚರ್ ಏನಿರ್ತೈತಿಲ್ಲ ಅದನ್ನು 6 ಪಾಯಿಂಟ್ ತನಕ ಇಟ್ಕೋರಿ. ಸೊ ಇವಾಗ ಏನು ಮಾಡ್ತೀನಿ ಅಂತಂದ್ರೆ, ಈ ಚಾರ್ಜಿಂಗ್ ಕನೆಕ್ಟರ್ಸ್ ಏನದಾವಲ್ಲ ಇವು, ಸೊ ಈ ಚಾರ್ಜಿಂಗ್ ಕನೆಕ್ಟರ್ನ ಈ ರೀತಿ ಹೊರಗಡೆ ಇಡಬೇಕಿದು. ಚಾರ್ಜಿಂಗ್ ಕನೆಕ್ಟರ್ ಬೋರ್ಡ್ ಏನಿರ್ತೈತಲ್ಲ ಇದನ್ನು ಹೊರಗಡೆ ಇಟ್ಕೋಬೇಕು. ಇಟ್ಕೊಂಡು ಇದ್ರ ಮೇಲೆ ಟೇಪನ್ನು ಅಪ್ಲೈ ಮಾಡಿರಿ ನಿಮ್ಮ ಕೌಂಟ್ರ್ ಮೇಲ್ಗಡೆ, ನೀವೆಲ್ಲಿ ರಿಪೇರಿ ಮಾಡ್ತಿರಲ್ಲ ಅಲ್ಲಿ. ಸೊ ಅದೇ ರೀತಿ ಇದನ್ನು ಕೂಡ ಇಲ್ಲಿ ಅಪ್ಲೈ ಮಾಡ್ತೀನಿ. ಸೊ ನೋಡ್ಬೋದು ಎರಡಕ್ಕೂ ಈ ರೀತಿ ಪ್ಲೇಸ್ ಮಾಡ್ಕೊರಿ. ಇದು ಬೋರ್ಡ್ ಏನಿರ್ತೈತಲ್ಲ ಚಾರ್ಜಿಂಗ್ ಕನೆಕ್ಟ್ರ, ಸೊ ಇದು ಸ್ವಲ್ಪ ಹೊರಗಡೆನೇ ಇರಲಿ, ಸರಿನಾ. ಸೊ ಈ ರೀತಿ ಕೌಂಟ್ರ್ ಮೇಲ್ಗಡೆ ಇಟ್ಕೊಂಡು ಈ ರೀತಿ ಟೇಪನ್ನು ಅಪ್ಲೈ ಮಾಡಿ. ಇವಾಗ ಬ್ಲೋವರ್ ಮಷಿನನ್ನು ತೊಗೊಂಡು ಈ ಚಾರ್ಜಿಂಗ್ ಕನೆಕ್ಟರ್ನ ಮೇಲೆ ಹಿಡೀರಿ. ಇವಾಗ ಚಾರ್ಜಿಂಗ್ ಕನೆಕ್ಟರ್ ಮೇಲೆ ಹಿಡಿತೀನಿ ನಾನು. ಸ್ವಲ್ಪ ಡಿಫ್ರೆನ್ಸ್ ಇಲ್ಲಿ ಚಾರ್ಜಿಂಗ್ ಕನೆಕ್ಟರ್ಗೆ ಮತ್ತು ಬ್ಲೋವರ್ ಮಷಿನ್ ಗನ್ಗೆ. ಸೊ ನೋಡ್ಬೋದು ಒಂದು ಕನೆಕ್ಟರ್ನ ರಿಮೂವ್ ಮಾಡಿದ್ವಿ. ಸೊ ಬ್ಲೋವರ್ ಮಷಿನ್ನ ಹಿಡಿದ ಮೇಲೆ ಇಮಿಡಿಯೇಟ್ ಇದನ್ನು ಕಿತ್ತಕ್ಕೆ ಹೋಗಬೇಡ್ರಿ. ಒಂದು 10-15 ಸೆಕೆಂಡೇ ಇದು ಮಷಿನ್ನ ಇದ್ರ ಮೇಲೆ ಈ ರೀತಿ ಹಿಡ್ರಿ. ಒಂದು 10-15 ಸೆಕೆಂಡ್ ಆದಮೇಲೆ ರಿಮೂವ್ ಮಾಡಿರಿ. ಸೊ ನೋಡಿರಿ ಈಸಿಯಾಗಿ ರಿಮೂವ್ ಆಯಿತು, ಸರಿನಾ. ಸೊ ನೋಡ್ಬೋದು ತೆಗೆದಿರುವಂಥ ಕನೆಕ್ಟರ್ಗಳು ಕೂಡ ಇಲ್ಲೇ ಇದಾವೆ. ಸೊ ಇವಾಗ ಬ್ಲೋವರ್ ಮಷಿನ್ ಕೆಲಸ ಮುಗೀತು, ಸರಿನಾ. ಇವಾಗ ಇದನ್ನು ಇಲ್ಲಿಂದ ರಿಮೂವ್ ಮಾಡ್ತೀನಿ.
ಸೊ ರಿಮೂವ್ ಮಾಡಿದೆ. ಆ್ಯಂಡ್ ತೆಗೆದಿರುವಂಥ ಕನೆಕ್ಟರ್ಗಳು ಕೂಡ ಇಲ್ಲದ ನೋಡಿರಿ. ಸೊ ಇವೆರಡು ಡ್ಯಾಮೇಜ್ ಆಗಿರುವಂಥ ಕನೆಕ್ಟರ್ಗಳು. ಸೊ ಇವಾಗ ಇದನ್ನು ಸೈಡಿಗೆ ಸರಿಸೋಣ. ಸೈಡಿಗೆ ಸರಿಸಿ ಇವೆರಡು ಬೋರ್ಡ್ಗಳಲ್ಲಿ ಇವಾಗ ನಾವು ಚಾರ್ಜಿಂಗ್ ಕನೆಕ್ಟರ್ನ ರಿಪ್ಲೇಸ್ ಮಾಡೋಣ. ಸೊ ಯಾವ ರೀತಿ ರಿಪ್ಲೇಸ್ ಮಾಡೋದು ಅಂತ ಹೇಳಿಕ್ಸಿಂದ ವಿತೌಟ್ ಮಷಿನ್ ಯೂಸ್ ಮಾಡ್ದೇನೆ, ಬ್ಲೋವರ್ ಮಷಿನ್ ಯೂಸ್ ಮಾಡ್ದೇನೆ. ಸೊ ಯಾವ ರೀತಿ ರಿಪ್ಲೇಸ್ ಮಾಡೋದು ಅಂತ ಹೇಳಿಕ್ಸಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಸೊ ಈ ರೀತಿ ಮಾಡೋದ್ರಿಂದ ಯಾವುದೇ ರೀತಿ ಕನೆಕ್ಟರ್ ರಿಟರ್ನ್ ಹೊಳೆ ಕಿತ್ತಂಗಿಲ್ಲ. ನೀವು ಬ್ಲೋವರ್ ಮಷಿನಿಂದ ಹೀಟ್ ಮಾಡೇ ತೆಗಿಬೇಕು. ಸೊ ಸಾಲ್ಡರ್ ಮಷಿನಿಂದ ನೀವು ಅಪ್ಲೈ ಮಾಡಿದ್ರೆ ಕನೆಕ್ಟರ್ ಹೊಳೆ ಕಿತ್ಬೋದು ಅಂತ ಹೇಳಿಕ್ಸಿ ಏನು ಅಂದ್ಕೊಂಡಿದ್ರೆ ಸೊ ಆ ರೀತಿ ಆಗೋಕ್ಕೆ ಚಾನ್ಸೇ ಇಲ್ಲ. ನಾನು ಆ ರೀತಿ ಆಗದೆ ಇರೋ ಥರನೇ ನಿಮಗೆ ಹೇಳ್ತೀನಿ. ಸೊ ಇವಾಗ ಚಾರ್ಜಿಂಗ್ ಕನೆಕ್ಟರ್ನ ತೊಗೊಂಡು ಇದ್ರ ಮೇಲುಗಡೆ ಸಾಲ್ಡ್ರಿಂಗನ್ನು ಅಪ್ಲೈ ಮಾಡಿರಿ. ಮತ್ತು ಸಾಲ್ಡ್ರಿಂಗ್ ಪೇಸ್ಟನ್ನು ಅಪ್ಲೈ ಮಾಡಿರಿ. ಮತ್ತು ಲೀಡ್ಸ್ಗಳ ಮೇಲೆ ಮತ್ತು ಸೈಡ್ ಇರುವಂಥ ಪಾಯಿಂಟ್ಸ್ಗಳ ಮೇಲೆ. ಅಪ್ಲೈ ಮಾಡಿದ್ವಾ? ಸೊ ಇವಾಗ ಸಾಲ್ಡ್ರಿಂಗ್ ಮಷೀನನ್ನು ಆನ್ ಮಾಡಿಟ್ಕೊಳ್ಳಿ. ಸಾಲ್ಡ್ರಿಂಗ್ ಮಷೀನ್ ಆನ್ ಮಾಡಿದ ಕೂಡಲೇ ಕಂಪ್ಲೀಟಾಗಿ ಟೆಂಪ್ರೇಚರ್ ಆನ್ ಆಗ್ಬೇಕಂದ್ರೆ ಸೊ ಅದು ನಾವು ಸೆಟ್ ಮಾಡಿದ್ರ ಮೇಲೆ ಡಿಪೆಂಡ್ ಆಗಿರ್ತದೆ. ಕಂಪ್ಲೀಟಾಗಿ ನಾವು ಫುಲ್ ಇಟ್ಟೇವಂದ್ರೆ ಮಷೀನ್ ಒಳಗೆ ಸೊ ಆಲ್ಮೋಸ್ಟ್ ಒಂದು ನಿಮಿಷ ಹಿಡ್ಕೊಂಡು ಅಥವಾ 1.5 ನಿಮಿಷದ ತನಕ ಕಂಪ್ಲೀಟಾಗಿ ಸಾಲ್ಡ್ರ್ ಹೀಟ್ ಆಗುತ್ತೆ. ಸೊ ಇವಾಗ ವೇಟ್ ಮಾಡೋಣ. ಹೀಟಾಗಿದ್ದು ಯಾವ ರೀತಿ ತಿಳ್ಕೊಬೇಕಂತಂದ್ರೆ ಈ ರೀತಿ ಸಾಲ್ಡ್ರಿಂಗ್ ಐರನ್ ತೊಗೊಂಡು ಈ ರೀತಿ ಸಾಲ್ಡ್ರಿಂಗ್ ವೈರನ್ನು ಚೆಕ್ ಮಾಡ್ಬೋದು. ನೀವು ಕಂಪ್ಲೀಟಾಗಿ ಹೀಟ್ ಆಗಿದೆಯೋ ಇಲ್ಲ ಅಂತ ಹೇಳಿಸಿಂದ ನೋಡ್ಬೋದು. ಕಂಪ್ಲೀಟಾಗಿ ಹೀಟ್ ಆಗಿದೆ. ಸೊ ಇವಾಗ ನೋಡ್ಬೋದು ಈ ರೀತಿ ಈ ಲೀಡ್ಸ್ಗಳ ಮೇಲೆ ರೀಸಾಲ್ಡ್ರಿಂಗ್ ಮಾಡಿ. ಸೊ ನೋಡ್ಬೋದು ನಿಮಗೆ ಕ್ಲಿಯರಿಟಿ ಕಾಣಿಸಾಗತ್ತೆ ಅಂತ ಅಂದ್ಕೊಂಡಿನಿ. ಸೊ ಇಲ್ಲಿ ಲೈಟಿಂಗ್ ಸರಿ ಇಲ್ಲದೆ ಇರೋ ಕಾರಣ ನಿಮಗೆ ಸರಿಯಾಗಿ ಕಾಣಿಸ್ದೇ ಇರ್ಬೋದು. ಸೊ ಈ ರೀತಿ ರೀಸಾಲ್ಡ್ರಿಂಗನ್ನು ಮಾಡ್ಕೊರಿ ಪ್ರತಿಯೊಂದು ಪಾಯಿಂಟ್ಸ್ಗಳು ಸರಿಯಾಗಿ ಕಾಣೋ ಥರ. ಸೊ ಅದೇ ಥರ ಇದು ಬೋರ್ಡನ್ನು ಕೂಡ ರೀಸಾಲ್ಡ್ರಿಂಗ್ ಮಾಡ್ತೀನಿ. ಮತ್ತೆ ಸೊ ನೋಡ್ಬೋದು ನಾನು ಎರಡು ಬೋರ್ಡ್ಗಳ ಮೇಲಿರುವಂಥ ಪಾಯಿಂಟ್ಗಳನ್ನು ರೀಸಾಲ್ಡ್ರಿಂಗ್ ಮಾಡಿದ್ದೀನಿ. ಸೊ ಒಂದು ಸಲ ತೋರಿಸ್ತೀನಿ ನಿಮ್ಗೆ. ಸೊ ನೋಡ್ಬೋದು ಸ್ನೇಹಿತರೆ, ಎರಡು ಬೋರ್ಡ್ಗಳ ಮೇಲಿರುವಂಥ ಲೀಡ್ಸ್ಗಳನ್ನು ಕ್ಲೀನಾಗಿ ಸಾಲ್ಡ್ರಿಂಗ್ ಮಾಡ್ಕೋರಿ. ಇಲ್ಲಿ ಕೂಡ ನೋಡ್ಬೋದು ಕ್ಲೀನಾಗಿ ಸಾಲ್ಡ್ರಿಂಗ್ ಮಾಡ್ಕೊಂಡಿದ್ದೀನಿ ಇವಾಗ, ಸರಿನಾ? ಸೊ ಇವಾಗ ಹೊಸ ಕನೆಕ್ಟರ್ಗಳನ್ನು ತೊಗೊಳ್ಳೋಣ, ಸರಿನಾ? ಇವುಗಳನ್ನು ರಿಮೂವ್ ಮಾಡ್ಕೊಳ್ಳೋಣ. ಸೊ ಒಂದನ್ನು ರಿಮೂವ್ ಮಾಡಿದೆ ಇವಾಗ. ಸೊ ರಿಮೂವ್ ಮಾಡಿದ ಕೂಡಲೇ ಇವಾಗ ಈ ಒಂದು ಸಿ ಸಿ ಬೋರ್ಡನ್ನು ತೊಗೊಂಡು ಇದ್ರ ಮೇಲುಗಡೆ ಕರೆಕ್ಟಾಗಿ ಪ್ಲೇಸ್ ಮಾಡಿ. ಸೊ ಈ ರೀತಿ ಪ್ಲೇಸ್ ಮಾಡಿ ಕರೆಕ್ಟಾಗಿ ಆ ಲೀಡ್ಗಳ ಮೇಲೆ ಇದೇನು ಗ್ಯಾಪ್ ಹೋಲ್ ಇರುತ್ತಲ್ವಾ, ಸೊ ಈ ಹೋಲ್ಗಳ ಮೇಲೆ ಕರೆಕ್ಟಾಗಿ ಪ್ಲೇಸ್ ಮಾಡಿ ಸಾಲ್ಡ್ರಿಂಗ್ ಐರನನ್ನು ಈ ಹಿಂದ್ಗಡೆ ಇರುವಂಥ ಪಾಯಿಂಟ್ ಮೇಲೆ ಇಡಿ. ಸೊ ನೋಡ್ಬೋದು ಇಮಿಡಿಯೇಟಾಗಿ ಒಳಗಡೆ ಬಂದು ಸಿ ಸಿ ಬೋರ್ಡು. ಸೊ ಅದೇ ರೀತಿ ಈ ಕಡೆ ಇಡ್ರಿ. ಸೊ ಹಿಂದ್ಗಡೆ ಏನೈತಲ್ಲ ಸ್ವಲ್ಪ ಬಟ್ಟೆ ಗಿಟ್ಟೆ ಏನಾರು ಹಿಡ್ಕೋರಿ, ಇಲ್ಲಪ್ಪ ಅಂದ್ರೆ ಹೀಟ್ ಆಗ್ತೈತೆ ಭಾಳ. ಸೊ ನಾನು ಟೇಪ್ ಐತಿ, ಸೊ ಟೇಪನ್ನು ಹಿಡಿತೀನಿ. ಸೊ ನೋಡ್ಬೋದು ಇದು ಕೂಡ ಈಸಿಯಾಗಿ ಈ ಕಡೆ ಬಂತು. ನೋಡ್ಬೋದು ಸ್ನೇಹಿತರೆ, ಇವಾಗ ಸರಿಯಾಗಿ ಈ ಸಿ ಸಿ ಕನೆಕ್ಟರ್ ಈ ಬೋರ್ಡ್ ಒಳಗೆ ಪ್ಲೇಸ್ ಆಗೈತೆ, ಸರಿನಾ? ಸೊ ಇವಾಗ ಏನು ಮಾಡಬೇಕು, ಇನ್ನೊಂದು ಸಲ ಸಾಲ್ಡ್ರಿಂಗ್ ಪೇಸ್ಟನ್ನು ಈ ಲೀಡ್ಸ್ಗಳ ಮೇಲೆ ಅಪ್ಲೈ ಮಾಡಿರಿ, ಸರಿನಾ? ಸೊ ಸಾಲ್ಡ್ರಿಂಗ್ ಪೇಸ್ಟನ್ನು ಅಪ್ಲೈ ಮಾಡಿದ್ವಿ. ಮತ್ತು ಸ್ವಲ್ಪ ಸಾಲ್ಡ್ರನ್ನು ತೊಗೊಂಡು ಈ ಪಾಯಿಂಟ್ಗಳ ಮೇಲೆ ಸಾಲ್ಡ್ರನ್ನು ಅಪ್ಲೈ ಮಾಡಿರಿ. ಸೊ ನೋಡ್ಬೋದು ಇವಾಗ ಅಪ್ಲೈ ಮಾಡಿದೆ ನಾನು. ಸೊ ಅಪ್ಲೈ ಮಾಡಿದ್ದೀನಿ, ನಿಮ್ಮ ಮುಂದೆ ತೋರಿಸ್ತೀನಿ ಇವಾಗ. ಸೊ ನೋಡ್ಬೋದು ಸ್ನೇಹಿತರೆ, ಎಷ್ಟೊಂದು ಕ್ಲಿಯರಾಗಿ ನಿಮಗೆ ಕಾಣಿಸಾಗತ್ತೆ ಅಂತ ಅಂದ್ಕೊಂಡಿನಿ. ಸೊ ಇಷ್ಟು ಕ್ಲೀನಾಗಿ ಸಾಲ್ಡ್ರಿಂಗನ್ನು ಅಪ್ಲೈ ಮಾಡಿದ್ವಿ. ಸೊ ಇವಾಗ ಈ ಲೀಡ್ಸ್ಗಳ ಮೇಲೆ ಅಪ್ಲೈ ಮಾಡಬೇಕು, ಹಿಂದ್ಗಡೆ ಇರುವಂಥ ಪಾಯಿಂಟ್ಗಳ ಮೇಲೆ
ಸಾಲ್ಡ್ರಿಂಗನ್ನು ಅಪ್ಲೈ ಮಾಡ್ಬೇಕು ಸರಿನಾ. ಇಲ್ಲಿರುವಂಥ ಪಾಯಿಂಟ್ಗಳೇನದಾವ ನೋಡಿರಿ ಹಿಂದ್ಗಡೆ, ಸೊ ಇದ್ರ ಮೇಲೆ ಅಪ್ಲೈ ಮಾಡ್ಬೇಕು ಸರಿನಾ. ಸೊ ಹಿಂದ್ಗಡೆನೂ ಕೂಡ ಸ್ವಲ್ಪ ಸಾಲ್ಡ್ರಿಂಗ್ ಪೇಸ್ಟನ್ನು ಹಚ್ಚಿರಿ. ಸೊ ಹಿಂದ್ಗಡೆನೂ ಕೂಡ ಸಾಲ್ಡ್ರಿಂಗ್ ಪೇಸ್ಟನ್ನು ಅಪ್ಲೈ ಮಾಡಿದೆ. ಆ್ಯಂಡ್ ಇವಾಗ ಏನೈತಲ್ಲ ಇದು ಇವಾಗ ಸಾಲ್ಡ್ರ್ ಲೀಡ್ ಐತಲ್ಲ, ಇದಕ್ಕೆ ಯಾವುದೇ ರೀತಿ ಸಾಲ್ಡ್ರನ್ನು ಹಚ್ಚಕ್ಕೆ ಹೋಗಬೇಡ್ರಿ, ಈ ರೀತಿ ಐರನ್ನ ಮಾಡೋಕ್ಕೆ ಹೋಗಬೇಡ್ರಿ. ಸೊ ಡೈರೆಕ್ಟಾಗಿ ಈ ಪಾಯಿಂಟ್ಗಳ ಮೇಲೆ ಸಾಲ್ಡ್ರಿಂಗ್ ಮಾಡಿ. ಸೊ ನೋಡ್ಬೋದು ಸ್ನೇಹಿತರೆ, ಇವಾಗ ನಾನು ಕಂಪ್ಲೀಟಾಗಿ ಸಾಲ್ಡ್ರಿಂಗನ್ನು ಅಪ್ಲೈ ಮಾಡಿದ್ದೀನಿ. ಸೊ ಐ ಥಿಂಕ್ ನಿಮ್ಗೆ ಕಾಣಿಸಾಗತ್ತೆ ಅಂತ ಅಂದ್ಕೊಂಡಿನಿ. ಸೊ ನೋಡ್ಬೋದು ಈ ರೀತಿ ಬ್ಲೋವರ್ ಮೆಷಿನ್ ಯೂಸ್ ಮಾಡ್ದೇನೆ ಚಾರ್ಜಿಂಗ್ ಕನೆಕ್ಟರ್ನ ರಿಮೂವ್ ಮಾಡ್ಬೋದು. ಸೊ ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿ ಅಂದ್ಕೊಂಡು, ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಒಂದು ಒಳ್ಳೆಯ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.